ಓಕೆ, ಇದೀಗ ಕೋವಿಶೀಲ್ಡ್ಗೆ ಬರೋಣ. ಕೋವಿಶೀಲ್ಡ್. ಈ ಕೋವಿಶೀಲ್ಡ್ ತಗೊಂಡ್ರೆ ಏನೂ ಆಗಲ್ಲ, ಭಾಳ ಒಳ್ಳೆಯದು ಅಂತ ಕೆಲವರು, ಇಲ್ಲ ಕೋವಿಶೀಲ್ಡ್ ತಗೊಂಡ್ರೆ ರಕ್ತ ಹೆಪ್ಪುಗಟ್ಟತೆ, ಸಾವನ್ನಪ್ಪಿದ್ದಾರೆ ಅಂತ ದೊಡ್ಡ ಸುದ್ದಿ ಆಗಿತ್ತು. ಈಗ ಕೊರೋನಾ ವೇಳೆ ಜನರನ್ನ ಜೀವನ ಉಳಿಸಿದ್ದ ಕೋವಿಶೀಲ್ಡ್ ಲಸಿಕೆ ಬಗ್ಗೆ ಇದೀಗ ಆಘಾತಕಾರಿ ವಿಚಾರ ಹೊರಬಿದ್ದಿದೆ. ಹೌದು, ಅಪರೂಪದ ಪ್ರಕರಣಗಳಲ್ಲಿ ಅಡ್ಡ ಪರಿಣಾಮ ಬೀರುತ್ತೆ ಅಂತ ಲಸಿಕೆ ತಯಾರಿಕಾ ಕಂಪನಿ ಆಕ್ಸ್ಫರ್ಡ್ ಆಸ್ಟ್ರಾಜೆನಿಕಾ ಬ್ರಿಟನ್ ಕೋರ್ಟ್ನಲ್ಲಿ ಒಪ್ಕೊಂಡಿದೆ. ಕೋವಿಶೀಲ್ಡಿಂದ ಅಡ್ಡ ಪರಿಣಾಮ ಇದೆ, ಸಾಯುವ ಸಾಧ್ಯತೆ ಇದೆ ಕೆಲವು ಸಂದರ್ಭಗಳಲ್ಲಿ ಅಂಥೇಳಿ ಕಂಪನಿ ಹೇಳಿದೆ. ಇದೀಗ ದೊಡ್ಡ ಸಂಚಲನ. ಯಾಕಂದರೆ ಇದು ಕೂಡ ಈಗ ಮೋದಿ ವಿರುದ್ಧ ಭಾಳ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಯಾವ ರೀತಿ ತೆಗೆದುಕೊಂಡು ಹೋಗೋದೇ ಗೊತ್ತಿಲ್ಲ. ಇನ್ನು ಕೋವಿಶೀಲ್ಡ್ ಅಡ್ಡ ಪರಿಣಾಮ ಏನು? ಅಪರೂಪದ ಪ್ರಕರಣದಲ್ಲಿ ಮಾತ್ರವೇ ಸೈಡ್ ಎಫೆಕ್ಟ್, ಎಲ್ಲ ತಗೊಂಡವರಿಗೆ ತೊಂದರೆ ಆಗುತ್ತೆ ಅಂತಲ್ಲ. ಲಸಿಕೆ ತಯಾರಿಕಾ ಸಂಸ್ಥೆ ಆಸ್ಟ್ರಾಜೆನಿಕಾ ತಪ್ಪೊಪ್ಪಿಕೊಂಡಿದೆ ಬ್ರಿಟನ್ ಕೋರ್ಟ್ನ ಮುಂದೆ. ಭಾರತದಲ್ಲೂ ಕೂಡ ಕೋವಿಶೀಲ್ಡ್ ಲಸಿಕೆ ನೀಡಲಾಗಿತ್ತು. ನನಗೆ ಕೋವಿಶೀಲ್ಡ್ ಕಂಪನಿ ವಿರುದ್ಧ ಬ್ರಿಟನ್ ಕೋರ್ಟ್ನಲ್ಲಿ ಹಲವರು ದಾವೆ ಹೂಡಿದ್ರು. ಕೋವಿಶೀಲ್ಡ್ನಿಂದ ಸಾವಾಗಿದೆ, ಅಡ್ಡ ಪರಿಣಾಮ ಆಗಿದೆ ಅಂತೇಳಿ ಆರೋಪ ಮಾಡಿದರು. ಕೆಲವು ಅಪರೂಪದ ಪ್ರಕರಣಗಳಲ್ಲಿ ರಕ್ತ ಹೆಪ್ಪುಗಟ್ತಾ ಇತ್ತು, ಪ್ಲೇಟ್ಲೆಟ್ಸ್ ಕಡಿಮೆಯಾಗುವ ಸಿಂಡ್ರೋಮ್ ಕಾಣಿಸಿತ್ತು. ಲಸಿಕೆ ಪಡೆದವರಲ್ಲಿ ಸಿಂಡ್ರೋಮ್ ಕಾಣಿಸಿಕೊಂಡಿದ್ದು ನಿಜ. ಬ್ರಿಟನ್ ಕೋರ್ಟ್ನಲ್ಲಿ ತಪ್ಪೊಪ್ಪಿಕೊಂಡ ಲಸಿಕಾ ತಯಾರಿಕಾ ಸಂಸ್ಥೆ ಅಂದರೆ ಸಾವಾಗಿರೋದು ಕೂಡ ನಿಜ. ಆಸ್ಟ್ರಾಜೆನಿಕಾ ವಿರುದ್ಧ ಬ್ರಿಟನ್ನಲ್ಲಿ 51 ಪ್ರಕರಣ ದಾಖಲಾಗಿತ್ತು. ಈ 51 ಪ್ರಕರಣಕ್ಕೆ 1054 ಕೋಟಿ ಪರಿಹಾರ ಮತ್ತು ಕಟ್ಟುವಂತೆ ಸಂತ್ರಸ್ತರು ಪಟ್ಟು ಹಿಡಿದಿದ್ದಾರೆ. ಹಾಗಾಗಿ ಒಂದಂತೂ ಭಾಳ ಸ್ಪಷ್ಟ, ಕೋವಿಶೀಲ್ಡಿಂದ ಕೆಲವರು ಮೃತಪಟ್ಟಿದ್ದು ನಿಜ. ಇದನ್ನು ಅದೇ ಕಂಪನಿ ಬ್ರಿಟನ್ ಕೋರ್ಟ್ ಮುಂದೆ ಒಪ್ಕೊಂಡಿದೆ. ಓಕೆ, ಈಗ ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಮ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಮಧುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.